ಏನ ಅನು ಮನೆಗೆ ಹೋಗಿದ್ಯಾ? ಮತ್ತೆ ನಿನಗೆ ಕಳ್ಳ ಅಂದ್ರೆ ಸುಮ್ಬಿಡ್ತೇನೆ ನಾನು ಹೋಗಿದ್ದೆ ಆಕಿ ಮನೆಗೆ. ಅವ್ರ ಅತ್ತಿ ನನ್ಗ ಬಾಯ್ ಮಾಡಕ್ ಬರ್ತಾಳ. ಬಾಯ್ ಮಾಡ್ಲಿ ಸಿಗಿಸ್ತೇನೆ ನೋಡಿ ಬೇಸಿಗೆ ಒಂದ್ಸಲ. ಈಗ ಏನಾತ? ಅವ ಒಪ್ಕೊಂಡೋದಿಲ್ಲ ನಾನು ಮಾಡೀನಿ ಅಂತೇಳಿ. ಒಪ್ಕೊಂಡ. ನಂದೇನೋ ತಪ್ಪಿಲ್ಲ ಅಂತ ಇದಾತು. ನಡಿಲ್ಲ ಹೋಗನ್ ನಡಿ. ಎಲ್ಲಿಗವ? ಅನುನ್ ಮನೆಗೆ. ಅವ್ರ ಅಪ್ಪ ಅವ್ರ ಅವ್ವ ಎಲ್ಲಾರ್ಗಿ ಸರಿಯತ್ ನಂಗೆ ಉತ್ತರ ಕೊಟ್ಟು ಬರೋಣ. ನಡಿ ಹೋಗನ್ ನಡಿ. ಅವ ಸ್ವಲ್ಪ ಸುಮ್ಮನೆ ಇರ್ತಿ? ನಿಂಗೆ ವಿಚಾರ ಗೊತ್ತಿಲ್ಲ, ಸುಮ್ಮನೆ ಮಾತಾಡೋದು ಬೇಡ. ಏನ್ ವಿಚಾರ ಗೊತ್ತಿಲ್ಲ? ಅವ ಸ್ವಲ್ಪ ಸುಮ್ಮನೆ ಇರವ. ಇದು ಅವ ಆ್ಯಕ್ಚುಲಿ ಮಾಡಿಸಿದ್ ನಾನೇ. ಏನ ಮಾಡ್ಸಿದ್ ನೀನಾ? ಹೌದವ, ನಾನೇ ಮಾಡಿದ್ದು. ಕರೆನ ನೀ ಮಾಡಿಯಾ? ಏನೇನು ಹೇಳ ಎತ್ಲಿ ನಿನಗೇನು ಬಂದಿ ತಾಲ್ ಕಟ್ ಮಾಡಿ? ಯವ್ವ ದೇವ್ರೇ, ನನ್ನ ಮಗ್ಗಿ ಏನ್ ಬಂತವ ದುರ್ಬುದ್ಧಿ. ಊರ್ ಭಾಡ್ಯ ಯಾಕ್ಲಾ ಹಿಂಗ್ ಮಾಡಕ್ ಹೋದಿ? ನೀನ ಅಲ್ಲದವ ಹೇಳಿದ್ದ, ರೊಕ್ಕ ಹೊಡಿ, ಒಂದ್ ಸ್ವಲ್ಪ ಹೆಚ್ಚಿಗೆ ರೊಕ್ಕ ಮಾಡಿ ಇಟ್ಕೋ, ಕಳ್ಳಕಂತ್ರಿ ಆಟ ಆಡ ಅಂತೇಳಿ. ಊರ್ ಭಾಡ್ಯ ನಿನಗೆ ಹೇಳಿದ್ನೇನ? ಊರ್ ಭಾಡ್ಯ ನಾನು ಹೇಳಿದ್ದೇನು? ಲೆಕ್ಕದಾಗ ಒಟ್ಟು ಹೆಚ್ಚು ಕಮ್ಮಿ ಮಾಡಿ 1000-2000 ಉಳಿಸ್ಕೋ, ಅಲ್ಲೇ ಹಿಂಗ ಕಳ್ಳಕಂತ್ರಿ ಆಟ ಆಡ ಅಂತೇಳಿ ಲಕ್ಷಗಟ್ಲೆ ಹೊಡಿ ಅಂತ ಹೇಳಿದ್ನೇನ ಊರ್ ಭಾಡ್ಯ. ಅಯ್ಯೋ ದೇವ್ರೇ, ಏನೋ 1000-2000 500 ಹೆಚ್ಚು ಕಮ್ಮಿ ಆದ್ರ ಹೆಂಗ ಲೆಕ್ಕದಾಗ ಆಗೈತೆ ಅನ್ಬೋದಿತ್ತು. ಇಂಥ ದೊಡ್ಡ ಕೆಲ್ಸಕ್ಕೆ ಕೈ ಹಾಕಿಯಲ್ಲ ಅವ್ವ. ಈ ವಿಚಾರ ಏನಾರ ಅನು ಗೊತ್ತಾತಂದ್ರ ಬಿಡ್ತಾಳನ್ಲ ಆಕಿ ನನ್ನ. ಇಂಥ ದೊಡ್ಡ ಬಂಗ್ಲಿ ಒಳಗಿರ್ಬೇಕು ರಾಣಿಗತೆ ಅಂತ ಏನೇನೇನೇನೋ ಆಸೆ ಇಟ್ಕೊಂಡಿದ್ದೆ, ಕನಸೆಲ್ಲ ಕಟ್ಕೊಂಡಿದ್ದೆ. ಸಾಲದಕ್ಕೊಬ್ಬ ಮನಿ ಕೆಲ್ಸದಕ್ಕಿನ್ನು ಹೆಂಗಾರ ಮಾಡಿ ಇಡಿಸ್ಬೇಕಂತ ಮಾಡಿದ್ದೆ. ಉಯ್ಯಾಲೆ ತಗಸಿ ಮುಂಚೆ ಬಾಗಲ್ದಂದು ನಡಮನೆಗೆ ಹಾಕಿಸಿ ರಾಣಿಗತೆ ಕುಂತು ತುಯಾಡ್ಬೇಕಂತ ಮಾಡಿದ್ದೆ. ಅಲಕಟ ಬಾಡೆ ಇಂಥದೊಂದು ಆಟ ಆಡಿಬಿಟ್ಟಿಯಲ್ಲ. ಈ ವಿಚಾರ ಏನಾರ ಅನು ಗೊತ್ತಾತಂದ್ರ ನಿನ್ನ ಭಿಕ್ಷಾಪಾತ್ರಿ ಮಾಡಿ ಹೊರಗ ಓಡಿಸ್ತಾಳ ಊರ್ ಭಾಡೆ. ಏನಂತ ಜೋಡಾದೆ ಊರ್ ಭಾಡೆ? ಇಂಥ ದೊಡ್ಡ ಮನಿ ಒಳಗಿರೋ ಸೌಭಾಗ್ಯ ಕಳ್ಕೊಂತಾನೆಲ್ಲ. ಅಯ್ಯೋ ಹೋಗಿ ನಿನಗೆ ಹೇಳೇನಲ್ಲ ಬುದ್ಧಿಗೇಡಿಗೆ, ಲಕ್ಷಗಟ್ಲೆ ಮಾಡಿದ್ರೆ ಸುಮ್ ಬಿಡ್ತಾರಲ್ಲ ನಿನ್ನ. ಅದು ಇಂಥ ನಮಕರಂ ಕೆಲ್ಸನ? ಅವ್ವ ಅವ ಸುಮ್ನಿರವ, ನೀನೇ ಹೇಳಿ. ಈಗ ನೋಡಿದ್ರೆ ನೀನು ಉಲ್ಟಾ ನನ್ ಮೇಲೆ ತಿರ್ಗಿಯಲ್ಲ. ಊರ್ ಭಾಡೆ ನಿನಗೆ ಕಳ್ತನ ಮಾಡ್ಸಂತೇಳಿ ನಾ ಹೇಳಿದ್ದು 1000-2000 ಇದು ಮಾಡಂತೇಳಿ. ಮತ್ತೆ ನೀನ ಹೇಳಿ ಅಂತೀಯಲ್ಲ ನನಗ. ಮುಗದೋತ್. ಇಂಥ ದೊಡ್ಡ ಮನಿ ಒಳಗೆ ರಾಣಿಗತೆ ಇರ್ಬೇಕಂತಿದ್ದೆ. ಸಾಲದಕ್ಕೆ ನಿನ್ನ ಹೋಗಿ ನೋಡಿದ್ರೆ, ಇವತ್ತು ನೋಡಿದ್ರೆ ಹೋಗಿ ಬಾಯಿಗೆ ಬಂದಂಗೆ ಬೈದು ಬಂದೇನ ಅವರಿಗೆ ಉಲ್ಟಾ. ಅಯ್ಯಯ್ಯೋ, ಇದು ಎಲ್ಲಿಗೆ ಹೋಗಿ ಮುಟ್ಕೊಂತೋ ಏನೋ. ಏನು ಆಗಲ್ ಬಿಡವ, ಅವನ ಒಪ್ಕೊಂಡ ನಾನು ಮಾಡೀನಿ ಅಂತೇಳಿ. ಅಷ್ಟಕ್ಕೂ ನಮ್ಮ ಮಾವ ಕಂಪ್ಲೇಂಟ್ ವಾಪಸ್ ತಗೊಂಡಿರ್ಬೋದು, ನಂಗೆ ಗೊತ್ತಿಲ್ಲ. ಫೋನ್ ಇನ್ನೂ ಬಂದಿಲ್ಲ, ಬಂತಂದ್ರೆ ಕನ್ಫರ್ಮ್ ಆಕತಿ. ಕಂಪ್ಲೇಂಟ್ ವಾಪಸ್ ತಗೊಂಡ ಅಂದ್ರೆ ಚಿಂತಿನೇ ಬಿಡ್ತೈತಲ್ಲ. ನಾನು ಆ್ಯಕ್ಚುಲಿ ನನ್ನ ಹೆಸರೇ ಹೇಳ್ಬೇಡ ಅಂದಿದ್ದೆ ಅವಂಗ. ಸಿಕ್ಕೊಳ್ಳಬೇಡ ಅಂತ ಹೇಳಿದ್ದೆ. 10 ಲಕ್ಷ ರೂಪಾಯಿ ಮಾಲ್ ನನ್ನ ಕೈಯಾಗ ಉಳಿತಿತ್ತು. ಸಿಕ್ಕೊಂಡ್ಬಿಟ್ಟಾನ ದರಿದ್ರದವ. ಸಿಕ್ಕೊಂಡ್ಬಿಟ್ಟಾನ. ಸಾಲದಕ್ಕೆ ತನ್ನ ಹೆಸರು ಒಂದ ಬಾಯಿ ಬಿಟ್ಕೊಳ್ದ್ಬಿಟ್ಟು ಮಾಲ್ ಎಲ್ಲೈತಿ ಏನು ಎತ್ತ ನನ್ನ ಹೆಸರು ಬಾಯಿ ಬಿಟ್ಟು ಇಷ್ಟು ಗದ್ದಲ ಎಬ್ಬಿಸ್ಬಿಟ್ಟ. ಈಗ ಮಾಲ್ ವಾಪಸ್ ಕೊಡ್ಬೇಕು. ಇವನ್ನೇನ ಬಿಡ್ತಾರ ಬಿಡು. ಈಗ ಮತ್ತೆ ಹೊಸದು ಏನಾರ ದಾರಿ ಹುಡುಕಬೇಕು. ಅದು ಆಫೀಸಿಗೆ ಬೇರೆ ಬರಲ್ಲ ಅಂತೇಳಿ ಸಿಟ್ನ್ಯಾಗ ಬೈದ್ಬಿಟ್ಟೇನಿ. ಹೆಂಗಾರ ಮಾಡಿ ಬಂದು ಕರ್ಕೊಂಡು ಹೋಗ್ಯಾವಕ್ಕಾರ ಅನ್ನೋ ಧೈರ್ಯಕ್ಕೆ ಈಗ ನಮ್ಮ ಮಾವ ಅರವಿಂದ ಅನು ಏನಾರ ಬಂದ ನನಗೆ ಮತ್ತೆ ಬಿಡಲ್ಲ ಬಿಡವ್ರು. ಬಂದು ಕರೆದ್ದೇ ಕರೀತಾರೆ. ಅವಾಗ ಆಫೀಸ್ಗೆ ಹೋಗ್ತೀನಲ್ಲ, ಈ ಸಲ ಬ್ಯಾರೆ ತರ ಆಟ ಆಡ್ತೇನೆ. ನನಗೆ ಈ ಮನೆಯಾಗಿರೋದೇ ಗ್ಯಾರಂಟಿ ಇಲ್ಲ. ನೀನ್ ನೋಡಿದ್ರೆ ಆಫೀಸ್ಗೆ ಹೊಂಟಿ. ಅಪ್ಪ ಏನಪ್ಪ ಇದೆಲ್ಲ? ಈಗ ನಮ್ಮ ಅತ್ತಿ ಬಂದಿದ್ಲು, ಬಾಯಿ ಬಂದಂಗೆ ಮಾತಾಡಿ ಒದರಾಡಿ ಹೋದ್ಲು. ಅವ್ರು ಇಲ್ಲಿ ಮಟ ಬಂದಿದ್ರನ? ಯಾಕಪ್ಪ ಏನಾಯ್ತು ಸ್ಟೇಷನ್ಯಾಗ? ಸ್ಟೇಷನ್ಯಾಗ ನಾನು ಕಳ್ತನ ಮಾಡಿಲ್ಲ ಅಂತ ಅಂದ್ರು. ಅವ್ನು ಸಿಕ್ಕೊಂಡವ ಬೇರೆ ಯಾರು ಅಲ್ಲ, ನಿಮ್ಮ ಗಂಡನ ದೋಸ್ತ. ಅವ ಏನ ಇವನ್ ಆಡಂಬರ ನೋಡಕ್ಕಾಗ್ಲಾರ್ದ ಅವನು ಕಳ್ತನ ಮಾಡ್ಬೇಕಂತ ಏನೋ ಮಾಡಿದ್ಯಾ ಅಂತ ಹೇಳಿದ. ಅಕ್ಕ ಅದೇನೇನು ಆತ್ ಗೊತ್ತನ? ಇಷ್ಟೆಲ್ಲ ಆತ್ ನೋಡಕ್ಕ. ನನ್ಗೆ ಯಾಕೋ ಇನ್ನೂ ನಂಬಿಕೆ ಇಲ್ಲಕ್ಕ. ನನ್ಗೆ ನಿಜವಾಗ್ಲೂ ನಂಬಿಕೆ ಇಲ್ಲ. ಅಷ್ಟು ಬಲವಾಗಿ ಅವನು ನಿನ್ನೆ ನಿನ್ನ ಗಂಡನ ಹೆಸರು ಹೇಳನಕ್ಕ, ಮಾವರ ಹೆಸರು ಹೇಳದವ. ಈಗ ಸಡನ್ಲಿ ಮಕ್ಕ ನೋಡಿ ಅವರು ಬದಲಾಯಿಸಿದ್ರಲ್ಲ, ನಂಗೆ ಅದೇ ವಿಚಿತ್ರ ಆಗತ್ತೈತಿ. ಏನು ಹಿಂಗೆ ಹೇಳಕತ್ತಿ? ಅಂದ್ರೆ ಏನು ನಿಮ್ಮ ಮಾವ ಕಳ್ತನ ಮಾಡ್ಯಾರ ಅಂತ ಹೇಳಕತ್ತೀಯ? ನನಗೆ ಯಾಕೆ ಅರವಿಂದ ಇದು ಸರಿ ಅನ್ಸೋಲ್ತು ನೋಡು. ಎಷ್ಟೇ ಆದರೂ ನನ್ನ ಗಂಡ ಅವರು ಏನ ಅಲ್ಲ ತಡಿ, ಏನ ಹಣಕ್ಕೆ ಸ್ವಲ್ಪ ಅವರು ಆಸೆ ಪಟ್ಟಿರ್ಬೋದು, ನಾ ಇಲ್ಲ ಅಂತ ಹೇಳಂಗಿಲ್ಲ, ಮಾಡ್ಯಾರ. ಆದರೆ ತೀರಾ ಈ ಲೆವೆಲಿಗೆ, ಅದು ಅಪ್ಪಾಜಿ ಆಫೀಸ್ನಾಗ ಕಳ್ತನ ಮಾಡಿಸೋ ಲೆವೆಲಿಗೆ ನೋ ಚಾನ್ಸ್ ಅರವಿಂದ. ಪ್ಲೀಸ್ ಈ ಥರ ಎಲ್ಲ ಮಾತಾಡಕ್ಕೆ ಹೋಗ್ಬೇಡ. ಹೆಂಗೆ ನಿಂಗೆ ಅನ್ಸಕತ್ತೈತಿ ಹಿಂಗೆ ಮಾಡ್ತಾರಂತೇಳಿ? ಹಬ್ಬ ಇಲ್ಲಿ ಬಂದಾಗಿಂದನೂ ಯಾ ಜಗಳಿಲ್ಲ ಜೂಟಿಲ್ಲ, ಎಲ್ಲರೂ ತಣ್ಣಗದಾರಲ್ಲ ಅಂತೇಳಿ ಸಮಾಧಾನನಾಗಿದ್ದಿಲ್ಲ. ಅಲ್ಲ ನಮ್ಮ ತಮ್ಮನ ಮನ್ಯಾಗ ಕದನಾಗಲಿ ಅಂತಲ್ಲ, ನನಗೊಂದು ಬೇಸರ ಕಳ್ಯಾಕ ನಾನು ಮಾತಾಡ್ಬೇಕಲ್ಲ ಹಿರೇ ಮನುಷ್ಯಾಳ ಅಂತೇಳಿ ಒಂದಿಟ್ಟು ಮಾತಾಡಿದ್ರೆ ನನಗೂ ಮರ್ಯಾದೆ. ಈಗ ನನ್ನ ಮಾತು ಎಲ್ಲರೂ ಕೇಳೋಂಗಾದ್ರೆ ಭಾರಿ ಆಕತ್ತಲ್ಲ. ಪಾರ್ವತಿ ಮನ್ಸಂತರೂ ಅರ್ಧಮರ್ಧ ಕೆಡಿಸಿದ್ದಾತ, ಅತ್ತಾಗಲ್ಲ ಇತ್ತಾಗಲ್ಲ ನಂಗೆ. ಅಲ್ಲ ನನಗೆ ನಮ್ಮ ತಮ್ಮನ ಸಂಸಾರ ಹಾಳಾಗ್ಲಿ ಅಂತಿಲ್ಲ, ಚಲೋ ಇರಲಿ. ಆದರೆ ಒಂದು ಸ್ವಲ್ಪ ಅವಾಗ ಇಂಥದ್ದು ಏನಾರು ಇದ್ದರೆ ನಾನು ಬಂದು ಹೋಗಿದ್ದಕ್ಕೂ ಒಂದು ಅರ್ಥ ಇರ್ಬೇಕಲ್ಲ. ಒಂದಿಟ್ಟು 4 ಮಂದಿಯಾಗ 4 ಮಾತಾಡಿದ್ರೆ ನಾನು ಬಂದಿದ್ದಕ್ಕೂ ಓದಿದ್ದಕ್ಕೂ ಒಂದು ಸಮಾಧಾನ ಇರ್ತೈತಿ. ಸುಮ್ಮನೆ ಬರೋದು ಇರೋದು ಹೋಗೋದು ಅಂದ್ರೆ ಬೇಜಾರಾಗ್ಬಿಡ್ತೈತಿ.
ಅದ್ರಾಗ ಈ ಅರವಿಂದ ಮೊನ್ನೆ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ಯಾನ ಎಲ್ಲ ಮಂದಿ ಮುಂದೆ. ಮೊದ್ಲ ನನಗೆ ಅವನ್ನ ಹಳ್ಳಿ ಕಂಡ್ರೆ ಅವನ್ನ ಅವ್ರು ಅದರಲ್ಲ ಪಾರ್ವತಿ ಕುಟುಂಬದವ್ರು ಕಂಡ್ರೆ ನನಗೆ ಮೊದಲ ಆಗಿ ಬರಲ್ಲ. ಅಲ್ಲಿದೊಂಚೂರು ಜಾಸ್ತಿನೇ ಆಗಲಿ. ಅದ್ರಾಗ ಅವ್ರ ಕಡೆದವ್ರು ಯಾರು ಬಂದು ಕೆಲಸ ಇನ್ನೊಂದ್ಸಲ ಕೇಳಬಾರ್ದು. ಇಲ್ಲಕ್ಕ, ನಾನು ಇಲ್ಲಿ ಯಾರಿಗೂ ಅವಮಾನ ಮಾಡ್ಬೇಕಂತ ಹೇಳ್ತಿಲ್ಲ. ನನಗೆ ಯಾಕೆ ಅವನ ಮ್ಯಾಗ ಎಲ್ಲ ಮತ್ತೆ ಫೋನ್ ಬಂದೈತಕ್ಕ, ಫೋನ್ ಬಂದೈತಿ. ಯಾರು ಈಗ ಸಿಕ್ಕೊಂಡನಲ್ಲ ಅವ್ನ ಫೋನ್ಲೇ ನಿನ್ನ ಗಂಡನ ಫೋನಿಗೆ ಫೋನ್ ಬಂದೈತಿ. ಏನು ಮಾತಾಡ್ಯಾರ ಅಂತ ರೆಕಾರ್ಡ್ ಆಗದೆ ಇರ್ಬೋದು, ಆದ್ರೆ ಫೋನ್ ಬಂದಿದ್ದು ನಿಜಾನ. ಕೇಳಿದ್ದಕ್ಕೆ ಮಾವರ್ ಏನಂದ್ರು, ಇವ್ರು ನಿನ್ನ ಗಂಡ ಏನಂದ, ಅಯ್ಯೋ ಅವ್ನು ಫೋನ್ ಮಾಡಿದ್ದ, ಹಂಗೆ ಎಲ್ಲದಿ ಏನು ಮಾಡತ್ತಿ, ಊಟ ಆತನ ಆಫೀಸ್ ಕಡೆ ಯಾರಾದ್ರೆ ಹಂಗೆ ಸುಮ್ಮನೆ ಏನೋ ಒಂದು ಮಾತಾಡಿಟ್ಟ ಅಂತ ಹೇಳಿದ. ಅದೆಲ್ಲ ಯಾಕೆ ಮಾತಾಡ್ಬೇಕಿತ್ತು ಆತ? ಅದೆಲ್ಲ ಅವ್ರವ್ರ ಪರ್ಸ್ನಲ್ಲ, ಗೆಳೆಯ ಅಂತೇಳಿ ಏನೋ ಮಾತಾಡೋಣ ಅಂತೇಳಿ ಇಟ್ಕೋರಿ. ಆದರೂ ಅಕ್ಕ ನೀ ಏನೋ ಹೇಳ, ನಂಗಂತೂ ಈ ವಿಚಾರವಾಗಿ ಇನ್ನೂ ನಂಬಿಕೆ ಪೂರ್ತಿ ಬಂದಿಲ್ಲ. ರೊಕ್ಕದ ಆಸೆ ಹೆಚ್ಚಾಗಿರ್ಬೋದು ಅಂತ ಅನಿಸ್ತಾ ಇತ್ತು ನನಗೆ. ಯಾಕೋ ನೀನೇ ಅಂದಿಲ್ಲ ರೊಕ್ಕದ ಮ್ಯಾಗ ಆಸೆ ಐತೆ ಅಂತೇಳಿ, ರೊಕ್ಕದ ಆಸೆ ಹೆಚ್ಚಾಗೈತಿ ಅಂತ ಅನಿಸ್ತಾ ಇತ್ತು ನನಗೆ. ಹೆಂಗಂತ ಇದ್ರ ವಿಚಾರವಾಗಿ ತಪ್ಪು ಮಾಡಕ್ಕೆ ಸಾಧ್ಯ ಇಲ್ಲ ಅಲ್ಲ. ಅವ್ ಬಾಯ್ ಬಿಟ್ಟಾನ. ಆದ್ರೆ ಅಕ್ಕ ಅಲ್ಲಿವರೆಗೂ ಅಷ್ಟು ಸ್ಟ್ರಾಂಗ್ ಆಗಿದ್ದವನು ಆದಿತ್ಯ ಮಾವ ಹೊಡ್ಯಾಕ್ ಹೋದ. ಅವಂಗ ಹೊಡ್ಯಾಕ್ ಹೋಗ್ಬಿಟ್ಲಿ, ಅದು ಏನಾಯ್ತೋ ಗೊತ್ತಿಲ್ಲ, ಸಡನ್ಲಿ ಇಲ್ಲ ನಾನೇ ಮಾಡಿ ತಪ್ಪಂತ ಒಪ್ಕೊಂಡ್ಬಿಟ್ಟ. ಏನು ಕಣ್ಸನ್ನೇನು ಮಾಡಿರ್ಬೋದಲ್ಲ, ಹೆಂಗೆ ಹೇಳ್ತಿ? ಬೇರೆ ಏನಾರ ಅವ್ರವರಲ್ಲೇ ಡೀಲ್ ಆಗಿರ್ಬೋದಲ್ಲ, ಹೆಂಗೆ ಹೇಳ್ತಿ ಅಕ್ಕ? ನನ್ಗೆ ಯಾಕೋ ಸಮಾಧಾನ ಇಲ್ಲ ಇದ್ರ ವಿಚಾರವಾಗಿ. ಅಪ್ಪ ಅವ್ ಹೆಂಗ್ ಮಾತಾಡಕತ್ತಾನ ನೋಡಲ್ಲಿ. ಏನ್ ನನ್ ಗಂಡ ದೊಡ್ಡ ಕ್ರಿಮಿನಲ್ ಅನ್ನೋ ಮಾತಾಡಕತ್ತಾನವ. ಅರವಿಂದ ಯಾಕ ಏನೈತಿ ನಿನ್ ತಲೆ ಒಳಗ? ನೋಡ ಅರವಿಂದ, ಹಿಂಗ್ ಮಾತಾಡಕ್ ಹೋಗ್ಬೇಡ. ಇಷ್ಟು ದೊಡ್ಡ ಕ್ರಿಮಿನಲ್ ನೋಡ್ದಂಗ್ ನೋಡಾತಿಯಲ್ಲೋ, ಅವ್ರು ಹಂಗ ಅನಸ್ತಾರನ? ಏನಪ್ಪ ನೀನು ನೋಡಿ ಗೋಡಿ ಗೊತ್ತಿದ್ದು ಹಿಂಗ್ ಮಾತಾಡ್ತಿ? ಸ್ವಲ್ಪ ಇಬ್ರು ಸುಮ್ಮನೆ ಇರ್ತೀರಾ? ಸ್ವಲ್ಪ ಇಬ್ರು ಸುಮ್ಮನಿರ್ರಿ. ನಮಗೆ ಏನು ಮಾಡ್ಬೇಕಂತೇಳಿ ಗೊತ್ತಾಗೋಲ್ತ ನಂಗೆ ಆಗ್ಬಿಟ್ಟತಿ. ಇದ್ರಾಗ ತಪ್ಪು ಯಾರ್ದು, ಸುಳ್ಳು ಯಾರ್ದು, ಕರೆ ಯಾರ್ದು ಒಂದು ಗೊತ್ತಾಗೋಲ್ತಲ್ಲ. ಹೆಂಗೆ ಅದನ್ನು ಪತ್ತೆ ಹಚ್ಚೋದು? ಆ ಹುಡುಗನ ಅರವಿಂದ, ಆ ಹುಡುಗನ ಏನು ಬಿಟ್ಟು ಕಳಿಸಿದ್ವಲ್ಲ, ಆ ಹುಡುಗನ ಮನೆ ಎಲ್ಲೈತೆ ಒಂದು ಸ್ವಲ್ಪ ಪತ್ತೆ ಹಚ್ಚು. ಆ ಹುಡುಗನ ಕಡೆ ಮಾತಾಡ್ಬೇಕು. ಅಂದರೆ ಇದು ಯಾರು ಮಾಡಿಸಿರ್ಬೋದು ಅಂತ ಸ್ವಲ್ಪ ಗೊತ್ತಾದ್ರೂ ಆಗ್ಬೋದು, ಹೌದಿಲ್ಲ? ಅವ ನಾವೇ ಮಾಡೀವಿ, ಯಾರ್ಯಾರನ್ನ ಕರ್ಕೊಂಡು ಮಾಡೀವಿ ಅಂತಂದ, ಹೌದಿಲ್ಲ? ಅವ ಮಾಡಿರಕ್ಕೆ ಅವ್ನು ನೋಡಿದ್ರೆ ಎದುರು ಪುಕ್ಲಿದ್ದಂಗೆ ಅದ. ನಾವು ಇಷ್ಟೆಲ್ಲ ಧೈರ್ಯ ಓಡಿಸಿ ತಲೆ ಓಡಿಸಿ ಮಾಡ್ತಾನ ಅಂತ ನಂಗೆ ನಂಬಿಕೆ ಇಲ್ಲ. ಒಂದ್ಸಲ ಆ ಹುಡುಗನ ಜೊತೆ ಮಾತಾಡಿದ್ರೆ ಏನಾದರೂ ಕ್ಲಿಯರ್ ಆದರೂ ಆಗ್ಬೋದು. ಹಂಗೆ ಇನ್ನೂ ಯೋಚನೆ ಮಾಡ್ರಿ ಅಪ್ಪ, ನಾ ಏನು ಬೇಡ ಅನ್ನೋದಿಲ್ಲ. ಆದ್ರೆ ಅರವಿಂದ ನೋಡಿದ್ರೆ ಸೀದಾ ನಿನ್ ಗಣ್ಣೆ ಮಾಡೋಣ ಅಂತ ಅದಾರ. ಇನ್ನೂ ನಂಬಿಕೆ ಬಂದಿಲ್ಲ ಅಲ್ಲ. ಅವ್ರು ಹಂಗೆ ಮಾಡಿದ್ದೇ ಆಗಿದ್ರೆ ಅಷ್ಟು ಧೈರ್ಯವಾಗಿ ಬಂದು ಅಷ್ಟು ಅವ್ನು ಯಾರೋ ಅವ್ನು ತೋರಿಸಿಲ್ಲ ನಾ ಮಾತಾಡ್ತೀನಿ ಅಂತ ಹಂಗೆ ಮಕ್ಕ ಕೊಟ್ಟು ನಿಂದಿರ್ತಿದ್ರ. ಏನು ಅರವಿಂದ ನೀನು? ಅಕ್ಕ ಕೆಲವೊಂದ್ಸಲ ಭಂಡ ಧೈರ್ಯ ಬರ್ತತಕ್ಕ, ಹೇಳಕ್ಕಾಗಲ್ಲ. ನಿನ್ ಗಂಡಗೆ ಅವಮಾನ ಮಾಡ್ಬೇಕು ಅಂತ ನಾ ಮಾತಾಡ್ತಿಲ್ಲ. ಬರೀ ನನ್ನ ಗಂಡಗಷ್ಟೇ ಅಲ್ಲ ಅರವಿಂದ, ನನಗೂ ಅವಮಾನ ಆಗತೈತಿ, ಅರ್ಥ ಮಾಡ್ಕೋ. ಯಾವ ಹೆಂಡ್ತಿನೂ ತಡ್ಕೊಳಂಗಿಲ್ಲ. ಆದ್ರೂ ಕೆಲವೊಂದ್ಸಲ ಅವ್ರು ಮಾಡಿದ ತಪ್ಪಿ ಇರೋದ್ವಾಗಿ ನಿಂತೇನೆ ನಾನು. ಎಷ್ಟೋ ಸಲ ನೀವು ಬೇಡನೋ ಲೆಕ್ಕಕ್ಕೆ ಹೋಗಿ ನನ್ನ ಈಗ ತೀರಾ ಇಂಥ ವಿಚಾರದಾಗ ಅವ್ರನ್ನ ಸಿಗಿಸ್ತೀರಿ ಅಂದ್ರೆ ಏನು ಹೇಳ್ಬೇಕಪ್ಪ ಇದಕ್ಕಂತ ನಾನು. ಅತ್ತಿಯರ್ ಬಂದು ಬಾಯ್ ಮಾಡೋದ್ರೆ ನನ್ನ ಗಂಡಗೆ ಮನ್ಸಿಗೆ ಬೇಜಾರಾಗೈತಂತ. ಈಗ ತಡಿ ಇವತ್ತೆಲ್ಲ ನಾಳೆ ಮತ್ತು ನಾನು ಅದ ಮನೆಗೆ ಹೋಗಿ ಬಾಳೆ ಮಾಡ್ಬೇಕು. ಅವ್ರು ತಪ್ಪೇ ಮಾಡಿದ್ರೆ ನನ್ನ ತಾಯಿ ಅಣಿಗೆ ನಾ ಅಲ್ಲಿ ಕಾಲು ಇಡೋದಿಲ್ಲ ಇನ್ಮೇಲೆ. ಆದರೆ ಅಕಸ್ಮಾತ್ ಅವ್ರು ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ನಾ ಹೋಗಿ ಅವ್ರ ಹತ್ರನೇ ಜೀವನ ಮಾಡ್ಬೇಕಲ್ಲ. ಅವಾಗ ನಿಮ್ಮ ಅಪ್ಪ ಹಿಂಗೆ ಅಂದಿದ್ದ, ನಿಮ್ಮ ತಮ್ಮ ಹಿಂಗೆ ಅಂದಿದ್ದ, ನನ್ನ ಮೇಲೆ ನಂಬಿಕೆ ಇಲ್ಲ, ನಿಮ್ಮ ಮನೆಯಾಗ ಹಿಂಗೆ ಮಾತಾಡಿದ್ರು ಅಂತೇಳಿ ಅವ್ರು ಚುಚ್ಚಿ ನನಗೆ ಅನ್ನಂಗಿಲ್ಲ. ಅವಾಗ ನಂಗೆ ದಾರಿ ಏನೈತಿ ಹೇಳಕ್ಕೆ ಹೇಳಿ ನೀನೆ. ಅರ್ಥ ಮಾಡ್ಕೋರ್ವಿಂದ, ಪೂರ್ತಿ ಗೊತ್ತಿಲ್ಲದೆ ಮಾತಾಡಕ್ಕೆ ಹೋಗ್ಬೇಡ. ಆಯ್ತಾಯ್ತಾನು, ಬೇಜಾರು ಮಾಡ್ಕೊಬಿಡ್ವಾ. ಸರಿ, ಏನು ಈ ಮಾಲ್ ಸರಕು ಸಿಗ್ತಾ ಐತಿ ಅಂದಮೇಲೆ ಯಾಕೆ ತಲೆ ಕೆಡಿಸ್ಕೋಬೇಕು? ಸುಮ್ಮನೆ ಆಗ್ಬಿಡು, ಹೋಗ್ಲಿ. ಈ ವಿಚಾರ ಹೊರಗಡೆ ಗೊತ್ತಾತಂದ್ರೆ ಶ್ರೀಕಾಂತ್ ಪಾಟೀಲ್ ಅವ್ರು ಅಳಿಯಾಗಿ ಇಂಥವನ ಅಂತೇಳಿ ಹೊರಗೆ ಮರ್ಯಾದೆ ಹೋಗ್ತೈತಿ. ಅದು ಸುಳ್ಳೋ ಕರೆನೋ ಗೊತ್ತಿಲ್ಲ, ವಿಷಯ ಸ್ಪ್ರೆಡ್ ಆತಂದ್ರೆ ಭಾಳ ಅವು ಮರ್ಯಾದೆ. ಅದಕ್ಕೆ ಸುಮ್ಮನೆ ಆಗ್ಬಿಡ್ರಿ, ಹೋಗ್ಲಿ. ಕಂಪ್ಲೇಂಟ್ ವಾಪಸ್ ತೊಗೊಳಕ್ಕೆ ಹೇಳಿದ್ದು ಅದೇ ವಿಚಾರಕ್ಕೆ ನಾನು. ಆ ಹುಡುಗನ ಬಿಟ್ಟಿಸಿದ ಕಾರಣನೇ ಅದು. ಯಾಕಂದ್ರೆ ನಾಳೆ ಅದು ಕೋರ್ಟು ನ್ಯೂಸ್ ಆತಂದ್ರೆ ಹಿಂದಾಗಡೆ ಭಾಳ ದೊಡ್ಡ ಅವಮಾನ ಆಕಿತ್ತು ನನಗೆ. ಶ್ರೀಕಾಂತ್ ಪಾಟೀಲ್ ಅವ್ರ ಹಳೆಯ ಹಿಂಗೆ ಮಾಡಿದ್ನಂತೆ, ಹಿಂಗಾಯ್ತಂತೆ, ಅಲ್ಲಿ ಸಿಕ್ಕಿರೋಂಥ ಕಳ್ಳ ಹೇಳೋಣ, ಅದ್ರ ಬಗ್ಗೆ ಅವ್ರು ವಿಚಾರಿಸಿ ತಮ್ಮ ಹಳೆಯನ್ ಬಚಾವ್ ಮಾಡ್ಕೊಂಡಾರ, ನನ್ನ ಸಿಗ್ಸ್ಯಾರ ಅಂತ ಏನಾರ ಉತ್ತರ ಕೊಟ್ಟನು ಅಂದರೆ ಅದು ಒಂದು ದೊಡ್ಡ ಪ್ರಾಬ್ಲಮ್ ಆಕೈತಿ. ಆ ಕಾರಣಕ್ಕೆ ಕಂಪ್ಲೇಂಟ್ ವಾಪಸ್ ತೊಗೊಂಡು ಅವನು ಬಿಟ್ಬಿಟ್ರೆ ಹಾಳಾಗೋಗ್ಲಿ. ಆ ಕದ್ದಿರ ಮಾಲ್ ಏನೈತಿ ಅದನ್ನ ವಾಪಸ್ ನಮ್ಗೆ ಒಪ್ಸು ಇದು ಮಾಡ್ರಿ ಅಂತ ಪೊಲೀಸರಿಗೆ ಹೇಳಿ ಬಂದೀನಿ. ಕದ್ದಿರ ಮಾಲೇನೋ ಸಿಕ್ತಪ್ಪ, ಆದರೆ ಆಗಿರೋ ಅವಮಾನ ಸರಿ ಹೋಗ್ಲಿಲ್ಲಪ್ಪ. ಅಯ್ಯ ತಣ್ಣ ಕುಂದ್ರ, ಏನ್ ನಿನ್ ಗಂಡ ನಿಮ್ಮ ಅತ್ತಿ ಸಾಚಾ ತುಂಡು ಮಾಡ್ಲಾರ್ದವ್ರು? ಅತ್ತಿ ನೀ ಸುಮ್ಮನೆ ಇರತ್ತಿ, ಉರಿಯ ಬೆಂಕಿ ತುಪ್ಪ ಸುರಿದಂಗೆ ಏನಾರ ಒಂದು ಅಂದ್ ಬಿಡ್ತಿ ಅತ್ತಾಗ. ಮಾಡ್ಲಾರ್ದಾರ ಅಂದ್ರೆ ಮಾಡ್ಯಾರ ಅಂತೇಳಿ ಎಲ್ಲ ಮಾಡ ಏನಾದ್ರೂ ಅವ್ರ ಮೇಲೆ ಹಾಕುದನ? ಸ್ವಲ್ಪ ಸುಮ್ಮನೆ ಇರ್ತೀರ, ಮನ್ಯಾಗ ಆಗಿರೋ ರಾಡಿಗಳೇ ಸಾಕು. ಮತ್ ಜೊತೆಗೆ ಇವೊಂದತ್ತ ಏನಾಗೈತೆ ಏನಾರಿ, ನಮ್ಮ ಮಂದಿಯವ್ರಿಗಾರ ಹೋಗಿಲ್ಲಲ್ಲ ಅದಕ್ಕೇನ್ರ ಹಿಂಗೆ ಆಗತ್ತೈತೆ ಅಂತೇನ ಆತಾಗ. ಏನು ಕಾಡಾಟ್ರಿ ಅಪ್ಪ ದೇವ್ರೆ, ಜಾತ್ರೆ ಐತಿ, ಸುಮ್ಮನೆ ಅಣಕಾಯಿ ಮಾಡಿಸ್ಕೊಂಬರು ನಾನು ಹೋಗಿ ನಾಳೆ. ಯಾಕಂದ್ರೆ ನೋಡ್ರಿ ಒಂದ್ ತಪ್ಪತ್ಲೆ ಒಂದು ಕಿರಿ 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 ಮನ್ಸಿಗೆ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟತ್ತಾಗ. ಪಾರ್ವತಿ, ನಿನ್ಗೊಂದು ಮಾತು ಹೇಳಲೆ, ಮನುಷ್ಯ ಮಾಡೋದಕ್ಕೆ ದೇವ್ರನ್ನ ದೂರುದು ಭಾಳ ದೊಡ್ಡ ತಪ್ಪಕತ್. ನಾವು ಯಾವ ದೇವ್ರು ನೀವು ಹಿಂಗೆ ಮಾಡ್ಕೋದಿ ಹಿಂಗೆ ಆಗಲಿ ಅನ್ನಲ್ಲ. ನಮ್ಮ ಹೇಳಿದ ಬುದ್ಧಿ ನಮ್ಮ ಕೈಯಾಗಿರ್ಬೇಕು. ಅದು ಬಿಡು, ಹೋಗ್ಲಿ. ನೀ ಬೇಕಾದ್ರೆ ಹೋಗಿ ಬಾ, ಹಣಕಾಯಿ ಮಾಡಿಸ್ಕೊಂಬರಕ್ಕೆ ನಾನು ಬೇಡ ಅನ್ನೋದಿಲ್ಲ. ಆದ್ರೆ ನಾಳೆ ನಂಗೆ ಬರೋಕ್ಕಾಗಂಗಿಲ್ಲ, ಸ್ವಲ್ಪ ಬ್ಯುಸಿ ಅದೀನಿ, ಕೆಲಸದವು ಸುಮಾರು. ಏನ
ಆಮೇಲೆ ಪಾರ್ವತಿ ಫೋನ್ ಮಾಡಿದ್ಯಾ? ಅಯ್ಯ ದೇವ್ರ ಆಯ್ಕೆ ಫೋನ್ ಹಚ್ಬೇಕನ ಏನ ಈಕೆ ಫೋನ್ ಮಾಡ್ಬೇಕಾ ಸಸಿ ಆಯ್ಕೆ ಈಕೆ ಅಕ್ಕ ನೀ ಸ್ವಲ್ಪ ಸುಮ್ಮನೆ ಇರ್ತಿ. ಏನಕ್ಕ ನೀನು ಫೋನ್ ಮಾಡ್ಯಾಳಕ್ಕೆ ಈಕಿ ಎಬ್ಸಿಲ್ಲ ಫೋನ್ನ. ವಾಪಸ್ ನನ್ನ ಫೋನಿಗೆ ಬಂದಿತ್ತು, ನಾನು ಮಾತಾಡಿಟ್ಟೆ ಆರಾಮದೇನವ ಅಂತೇಳಿ. ಇಲ್ಲ ಅತ್ತೇರಿ ಫೋನ್ ಮಾಡಿದ್ದೆ, ಅವ್ರು ಎಬ್ಸಿಲ್ಲ, ಅದಕ್ಕೆ ನಿಮ್ಗೆ ಹಚ್ಚಿದೆ ಮಾವರ, ಇಲ್ಲದಿರನ ಆಫೀಸ್ನಾಗ ಒಂಚೂರು ಮನೆಗೆ ಹೋಗಿ ಹಚ್ಕೊಡ್ರಿ ಅಂದ್ರು. ಅದಕ್ಕೆ ಯಾಕೆ ಎಬ್ಸಿಲ್ಲ? ಮಿಸ್ ಕಾಲ್ ನೋಡಿಲ್ಲ ನೀನು? ಅದ ನೆಕ್ಸ್ಟ್ ಮೂಮೆಂಟಿಗೆ ನಾ ಫೋನ್ ಮಾಡಿದ್ರೆ ಎಬ್ಸಿದಿ? ಇಲ್ಲ ರೀ ನಾ ಜಳಕಕ್ಕೆ ಹೋಗಿದ್ದೆ. ನೋಡ್ ಪಾರ್ವತಿ, ಯಾಕೋ ನೀನ್ ಬಾಳ ತಪ್ಪು ಮಾಡ್ತಾ ಅದೇ, ಅರ್ಥ ಮಾಡ್ಕೋ. ಈಗ ತಿದ್ಕೊಂಡ್ರ ಒಳ್ಳೇದು. ಯಾರು ನಿನ್ ತಲೆಯಾಗ ಏನ್ ತುಂಬ್ತಾ ಅದಾರ ನನಗ್ ಗೊತ್ತಿಲ್ಲ. ಏನ ಯಪ್ಪ ನಾನಂತೂ ನೀನ್ ಎಂತಿಗೆ ಏನು ಹೇಳಿಲ್ಲಪ್ಪ. ನಾನ್ ನೀನಂತ ಹೇಳಿಲ್ಲಕ್ಕ. ಅಲ್ಲ ಮತ್ತೆ ಹೇಳಕತ್ತೇನೆ ಮತ್ ನಾ ಏನು ಹೇಳಿಲ್ಲ. ಅಯ್ಯ ಕುಂಬಳಕಾಯಿಗಳಂದ್ರೆ ಹೆಗಲ್ ಮುಟ್ಟು ನೋಡ್ಕೊಂಡ್ರಂತ ಹಂಗ ನೀ ಯಾಕೆ ತಲೆ ಕೆಡ್ಸ್ಕೊತಿ? ಪಾಪ ನೀ ಹಂಗ ಹೇಳಕೇನ? ಒಂದ್ ಮನಿ ನೀ ಮುರ್ದು ಎರಡು ಮಾಡ್ತೀಯನ? ಮಾಡಂಗಿಲ್ಲ, ಹೌದಿಲ್ಲ? ನೀ ಯಾರ ಹಿಂಗೇನಾರು ಜಗಳ ಮಾಡ್ಕೊಂಡ್ರೆ ಕೂಡ್ಸಕ್ ನೋಡ್ತೀಯ ಹೊರತು ಬ್ಯಾರ್ ಮಾಡಕ್ ನೋಡಲ್ಲಕ್ಕ. ತಲೆ ಯಾಕೆ ಕೆಡ್ಸ್ಕೊಂತಿ? ಸುಮ್ನೀರ್. ಇಲ್ಲಿ ಹೇಳ್ತಾ ಇದ್ದೀನಿ ನಿಕ್ಕಿಗೆ, ಏನ ಹೊಟ್ಟಿಗೆ ಅನ್ನ ತಿನ್ನೋರಾದ್ರೆ ತಿಳ್ಕೊಬೇಕಷ್ಟೇ. ಯಾರು ಬೇಕಂತ ಮಾಡಿದ್ದಲ್ಲ, ಅದಾಗೆ ಆಗಿದ್ದು. ಅರ್ಥ ಮಾಡ್ಕೊ. ಇಲ್ಲಿ ಡಾಕ್ಟರ್ ಮೊದ್ಲ ಹೇಳಿದ್ರು ಹೊಟ್ಟೆಗಿರೋ ಕೂಸಿಗೆ ಸ್ವಲ್ಪ ತೊಂದರೆ ಐತಿ ಅಂತೇಳಿ. ಅಲ್ಲಿ ಹೋದ್ಮೇಲೆ ಅದಾಗೈತೆ ಅಷ್ಟೇ. ಕಾಯಿ ಕುಂದ್ರದಕ್ಕ ಟೊಂಗಿ ಮುರಿದಕ್ಕ ನೆವ್ರಾಗೈತಿ. ಅರ್ಥ ಮಾಡ್ಕೊಂಡು ಏನ ಎಲ್ಲಾರು ಕುಟ್ಟು ಹೊಂದ್ಕೊಂಡು ಚಂದಾಗಿ ಹೋದ್ರೆ ನಿನಗ ಒಳ್ಳೇದು. ಆಯ್ತ್ರಿ ಫೋನ್ ಹಚ್ತೇನೆ, ಫೋನ್ ಹಚ್ಚಿ ಮಾತಾಡ್ತೀನಿ. ಮೊದ್ಲು ಫೋನ್ ಹಚ್ಚಿ ಚಂದಾಗಿ ನಕ್ಕೊಂತ ನಾಕ್ ಮಾತಾಡ. ಅರವಿಂದ ಅನುಗ ಬೇಜಾರಾಗೈತಿ. ಈಗ ಸದ್ಯಕ್ಕೆ ಅಕ್ಕಿ ಕಡೆ ಏನು ಡಿಸ್ಕಷನ್ ಮಾಡಕ್ ಹೋಗ್ಬೇಡ. ಅಕ್ಕಿ ಮುಂದೆ ಏನು ಹೇಳಕ್ ಹೋಗ್ಬೇಡ, ಕೇಳಕ್ ಹೋಗ್ಬೇಡ. ಏನು ಅಕ್ಕಿ ಗಂಡು ಫೋನ್ ಹಚ್ಚಿ ಏನಾರ ಮಾತಾಡ್ತಾಳ ಬಿಡ್ತಾಳ ನಂಗೆ ಗೊತ್ತಿಲ್ಲ. ಅದು ಆಮೇಲೆ ಮತ್ತೆ ನೀ ಫಸ್ಟ್ ಆ ಹುಡುಗನ್ ಏನು ಅರೆಸ್ಟ್ ಮಾಡಿದ್ರಲ್ಲ, ಆ ಹುಡುಗನ್ ಕರ್ಕೊಂಡು ಆಫೀಸ್ ಕಡೆ ಬಾ. ಇಲ್ಲ ಆಫೀಸ್ ಕಡೆ ಬೇಡ, ಆ ಹುಡುಗನ್ ಎಲ್ಲದನ್ನ ಏನು ಪತ್ತೆ ಹಚ್ಚ ಅವ್ನ ಮನೆಗೆ ಹೋಗಿ ಮಾತಾಡೋಣ. ಇಲ್ಲ ಆತಂದ್ರೆ ಆ ಹುಡುಗನ್ ಕರ್ಕೊಂಡು ಮನೆಗೆ ಬಾ. ಏನು ಆಯ್ತಪ್ಪ.